ಹಲೋ ಫ್ರೆಂಡ್ಸ್, ನಮಸ್ತೆ. ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ. ನಾನಿವತ್ತು ನೆಯ್ಯಪ್ಪ ಮಾಡಬೇಕು ಅಂತ 3 ಲೋಟ ಅಕ್ಕಿಯನ್ನು ನೆನೆಸಿಟ್ಟಿದ್ದೀನಿ. ನಿನ್ನೆ ನೆನೆಸಿಟ್ಟಿದ್ದೆ. ಸುಮಾರು 8 ಗಂಟೆ ಕಾಲ ಇದು ನೆನೆದಿದೆ. ಇದು ರೇಷನ್ ಅಕ್ಕಿ ಅಥವಾ ನಾವು ದೋಸೆ ಮಾಡಲು ರೊಟ್ಟಿ ಮಾಡೋದಕ್ಕೆ ಉಪಯೋಗಿಸುವ ಬಿಳಿ ಅಕ್ಕಿ, ಬೆಳ್ತಿಗೆ ಅಕ್ಕಿ ಅಂತ ಹೇಳ್ತೀವಿ ಅದು. ಹಾಗೆಯೇ 1.5 ಲೋಟದಷ್ಟು ಬೆಲ್ಲ, ಅಂದರೆ ಒಂದು ದೊಡ್ಡ ಅಚ್ಚು ಬೆಲ್ಲವನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನಾನು ಇದಕ್ಕೆ ಅರ್ಧ ಗ್ಲಾಸ್ ನೀರು ಹಾಕಿಕೊಂಡು ಬಿಸಿ ಮಾಡಲಿಕ್ಕೆ ಇಡ್ತೇನೆ. ಬೆಲ್ಲವನ್ನು ಮೆಲ್ಟ್ ಮಾಡಿ ಅದು ನೀರಾಗಬೇಕು, ಗಟ್ಟಿ ಬೇಡ. ಅಕ್ಕಿಯನ್ನು ಚೆನ್ನಾಗಿ ತೊಳೆದುಬಿಟ್ಟು ಈ ಥರ ಸೋಸಿ ಇಟ್ಕೊಂಡಿದ್ದೇನೆ. ಇದಕ್ಕೆ ಇನ್ನು ಬೇರೆ ನೀರನ್ನು ಸೇರಿಸ್ಕೊಳ್ಳಿಕ್ಕಿಲ್ಲ. ನಾವು ಬೆಲ್ಲದ ಪಾಕ ಏನು ಮಾಡ್ತೀವ ಅದೇ ಪಾಕ ಅಂದರೆ ಬೆಲ್ಲದ ನೀರನ್ನು ಹಾಕಿ ರುಬ್ಬಿಕೊಳ್ಳೋದು. ಬೆಲ್ಲ ಕರಗ್ತಾ ಇದೆ. ನೋಡಿ, ಬೆಲ್ಲ ನೀರಾಗ್ತಾ ಇದೆ. ನೀರಾದರೆ ಸಾಕು. ಇಷ್ಟಕ್ಕೆ ಸ್ಟವನ್ನು ಆಫ್ ಮಾಡ್ಕೊಳ್ಬೋದು. ಹಾಗೆ ನಾನು ಅಕ್ಕಿ ಜೊತೆಯಲ್ಲಿ ನೋಡಿ ಒಂದು 5 ಏಲಕ್ಕಿಯನ್ನು ಬಿಡಿಸಿಟ್ಕೊಂಡಿದ್ದೇನೆ. ಇದನ್ನು ಹಾಕ್ಕೊಳ್ತೀನಿ ಕಡಿವಾಗ. ಈಗ ನಾನು ಅರ್ಧದಷ್ಟು ಅಕ್ಕಿಯನ್ನು ಜಾರಿಗೆ ಹಾಕ್ಕೊಂಡು ರುಬ್ಬಿಕೊಂಡಿದ್ದೇನೆ. ಹಾಗೆ ರುಬ್ಬಿದ್ದೇನೆ. ಈಗ ಇದಕ್ಕೆ ಬೆಲ್ಲದ ನೀರು ಏನು ಅದು ಮೆಲ್ಟ್ ಮಾಡಿ ಇಟ್ಟಿದ್ದೇವ, ಇದು ತಣ್ಣಗಾದ ಮೇಲೆ ಎಷ್ಟು ಬೇಕು ನೋಡಿಕೊಂಡು ಸ್ವಲ್ಪ ಹಾಕಿ ಇದನ್ನು ಇನ್ನೊಂದು ಸಲ ರುಬ್ಬಿಕೊಳ್ಬೇಕು. ಅಂದರೆ ರವೆ ಹಾಗೆ ಇರಬೇಕು. ಅದು ಬಾಂಬೆ ರವೆ ಅಥವಾ ನಾವು ಚಿರೋಟಿ ರವೆ ಅಂತ ಹೇಳ್ತೀವಲ್ಲ, ಆ ಸೈಜಲ್ಲಿ ಇರುವಾಗ ತುಂಬ ನೈಸ್ ಕಡಿಬಾರ್ದು. ಸ್ವಲ್ಪ ಕೈಯಲ್ಲಿ ನಾವು ಹಿಡಿಯುವಾಗ ಅದು ರವೆ ಸಿಗಬೇಕು. ಈಗ ಇನ್ನೂ ಸ್ವಲ್ಪ ಪುಡಿ ಆಗಬೇಕು. ಅದನ್ನು ನಾವು ಈ ಬೆಲ್ಲದ ನೀರು ಹಾಕ್ಕೊಂಡು ರುಬ್ಬಿದಾಗ ಸೆಟ್ ಆಗ್ತದೆ. ಈಗ ಎಲ್ಲ ಹಿಟ್ಟನ್ನು ನಾನು ರುಬ್ಬಿಕೊಂಡಿದ್ದೇನೆ. ನೋಡಿ ಈ ಥರ ತೆರಿಯಾಗಿದೆ. ತುಂಬ ನೈಸ್ ರುಬ್ಬಿಲ್ಲ. ಈಗ ಇದನ್ನು ಒಂದೇ ಪಾತ್ರೆಗೆ ಹಾಕ್ಕೊಳ್ತೇನೆ. ಈಗ ನಾನು ಒಂದು ಸ್ಟೀಲ್ ಪಾತ್ರೆಗೆ ಇದನ್ನೆಲ್ಲ ಹಾಕ್ಕೊಂಡಿದ್ದೇನೆ. ಇದಕ್ಕೆ ನಾನು ಒಂದು 3 ಸ್ಪೂನು ಕಪ್ಪೆಳ್ಳು, 1 ಸ್ಪೂನು ಜೀರಿಗೆಯನ್ನು ಸೇರಿಸ್ಕೊಳ್ತೇನೆ. ಅದು ಎಣ್ಣೆಯಲ್ಲಿ ಹುರಿಯುವಾಗ ಒಳ್ಳೆಯ ಪರಿಮಳ ಮತ್ತು ತಿನ್ನೋದಕ್ಕೆ ಟೇಸ್ಟಿಯಾಗಿರ್ತದೆ. ಇದನ್ನು ಆದಷ್ಟು ಕೈಯಲ್ಲೇ ಮಿಕ್ಸ್ ಮಾಡುವ, ಕ್ಲೀನಾಗಿ ಕೈಯಲ್ಲಿ ಮಿಕ್ಸ್ ಮಾಡುವ. ನೋಡಿ ಹಿಟ್ಟು ಯಾವ ಹದ ಇದೆ ನೋಡಿ, ಇದೇ ಹದಕ್ಕಿದ್ರೆ ಸಾಕು. ಜಾಸ್ತಿ ನೀರು ಮಾಡೋದು ಬೇಡ. ಇಡ್ಲಿ ಎಲ್ಲ ಮಾಡುವಾಗ ನಾವು ಅಕ್ಕಿ ಹಿಟ್ಟನ್ನು ಎಷ್ಟು ದಪ್ಪಕ್ಕೆ ಇಡ್ತೇವೆ ಅದೇ ಥರ ಇರಲಿ. ಇದನ್ನು ನಾವು ಸುಮಾರು 6ರಿಂದ 8 ಗಂಟೆ, ಸಾಧ್ಯ ಆದರೆ ಸಾಯಂಕಾಲದ, ಈಗ ನಾನು ಬೆಳಿಗ್ಗೆ 10 ಗಂಟೆಗೆ ಇಟ್ಟಿದ್ದೇನೆ, ಸಾಯಂಕಾಲ ಒಂದು 5 ಗಂಟೆಯ ನಂತರ ಇದನ್ನು ತಿಂಡಿಯಾಗಿ ಮಾಡ್ಕೊಳ್ಬೋದು. ಇದನ್ನು ನೆಯ್ಯಪ್ಪ ಮಾಡೋದು ಅಂತ ನಾನು ರೆಡಿ ಮಾಡ್ತಾ ಇರೋದು. ಹಾಗಾಗಿ ಇದು ಸಾಧ್ಯ ಆದಷ್ಟು ಇದು ಹುದುಗು ಬರಬೇಕು, ಅಥವಾ ಏನು ಹೇಳೋದು ಬಂದ ಬರೋದು ಅಂತ ಹೇಳ್ತೇವಲ್ಲ, ಹಾಗೆ ಬರ್ತದೆ. ಸುಮಾರು 5 ಗಂಟೆಯ ನಂತರ ಇದನ್ನು ಮಾಡ್ಬೋದು. ಈಗ ಇದನ್ನು ನಾನು ಕ್ಲೀನಾಗಿ ಮಿಕ್ಸ್ ಮಾಡಿ ಇದಕ್ಕೊಂದು ಮುಚ್ಚಳವನ್ನು ಮುಚ್ಚಿ ಎತ್ತಿಡ್ತೇನೆ. ಯಾವುದೇ ಸೋಡಾ ಅಥವಾ ಯಾವುದೇ ಬೇರೆ ಇದು ಏನು ಹೇಳ್ತೀವಿ ಹುಳಿ ಬರುವುದಕ್ಕೋಸ್ಕರ ಹಾಕುವಂಥ ಯಾವುದೇ ವಸ್ತುವನ್ನು ನಾನು ಇದಕ್ಕೆ ಹಾಕ್ಕೊಳ್ತಿಲ್ಲ. ಬರೀ ಇಷ್ಟ ಬೆಲ್ಲ ಮತ್ತು ಹಿಟ್ಟು. ಹಾಗೆ ಇದಕ್ಕೊಂದು ಸ್ವಲ್ಪ ಒಂದು ಅರ್ಧ ಸ್ಪೂನು ಉಪ್ಪನ್ನು ಹಾಕ್ಕೊಳ್ತೇನೆ. ಕಾರಣ ಬೆಲ್ಲ ಇರೋದರಿಂದ ಜಾಸ್ತಿ ಉಪ್ಪು ಬೇಡ ಇದಕ್ಕೆ. ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೇನೆ. ಸ್ವೀಟ್ ಮಾಡ್ತೇವಲ್ಲ, ಸ್ವೀಟಿಗೆ ಜಾಸ್ತಿ ಉಪ್ಪಿನ ಅವಶ್ಯಕತೆ ಇಲ್ಲ. ಸ್ವಲ್ಪ ಹಾಕಿದರೆ ಅದು ಒಳ್ಳೆ ಎಳೆದು ಕೊಡ್ತದೆ. ಹಾಗೆ ನೋಡಿ ಈ ಥರ ಮಿಕ್ಸಿಂಗ್ ಮಾಡಿ ನಾನೊಂದು ಮುಚ್ಚಳವನ್ನು ಮುಚ್ಚಿ ಒಂದು 7ರಿಂದ 8 ಗಂಟೆ ಇಡ್ತೇನೆ. ಹಾಗೆ ನೋಡಿ ಬೆಲ್ಲದ ನೀರು ಇಷ್ಟು ಬಾಕಿಯಾಗಿದೆ. ಮತ್ತು ಏನಾದರೂ ನಾವು ಇದನ್ನು ಹೊಯ್ಕೊಳ್ಳೋ ಹೊತ್ತಲ್ಲಿ ಇದು ತುಂಬ ಗಟ್ಟಿ ಅನಿಸಿದರೆ ಈ ಪಾಕವನ್ನು ಸೇರಿಸ್ಕೊಳ್ಬೋದು. ಈಗ ಇಷ್ಟೇ ಸಾಕು. ಇದನ್ನು ಮುಚ್ಚಿಡ್ತೇನೆ. ಹಲೋ ಫ್ರೆಂಡ್ಸ್, ಈಗ ನೋಡಿ ನಾನು ಬೆಳಿಗ್ಗೆ ರುಬ್ಬಿಟ್ಟಂಥ ಅಕ್ಕಿ ಹಿಟ್ಟನ್ನು ಈಗ ಓಪನ್ ಮಾಡಿ ನೋಡ್ತಾ ಇದ್ದೇನೆ. ನೋಡಿ ಇಷ್ಟು ಹಾರ್ಡಾಗಿದೆ, ಗಟ್ಟಿಯಾಗಿದೆ ಸ್ವಲ್ಪ, ಅಂದರೆ ಹಿಟ್ಟು ಮಂದಾಗಿದೆ. ಈಗ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತೇನೆ ನಾನು, 1 ಸ್ಪೂನಷ್ಟು.
ನೋಡಿ ಇಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ. ಹಾಗೆಯೇ ಸ್ವಲ್ಪ ಗಟ್ಟಿ ಇರೋದ್ರಿಂದ ಇನ್ನೂ ಸ್ವಲ್ಪ ನೀರಾಗಲಿ ಅಂತೇಳಿ ಬೆಳಿಗ್ಗೆನೇ ಮಾಡಿಟ್ಕೊಂಡಂಥ ಬೆಲ್ಲದ ಪಾಕ ಸ್ವಲ್ಪ ಇದೆ, ಇದನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ. ಸ್ವಲ್ಪ ನೀರು ಮಾಡಿಕೊಳ್ತೇನೆ. ಅಂದರೆ ಒಂದು ನಾವು ಇಡ್ಲಿ ಮಾಡುವಾಗ ಇಡ್ಲಿ ಹಿಟ್ಟು ಹೇಗಿರ್ತದ ಆ ಹದಕ್ಕೆ ಬಂದಿರಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಹಾಗೆ ನಾನು ಚಿಟಿಕೆ ಅರಿಶಿಣವನ್ನು ಬೆಲ್ಲದ ಪಾಕದಲ್ಲಿ ಹಾಕಿ ನೀರು ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಂಡೆ. ಈಗ ಮಿಶ್ರಣವನ್ನು ಕ್ಲೀನಾಗಿ ಮಚ್ಚಿ ಈ ಥರ ನೋಡಿ ಈ ಹದಕ್ಕೆ ಇಟ್ಕೊಂಡಿದ್ದೇನೆ. ಹಾಗೆಯೇ ಒಂದು ಪಾತ್ರೆಯಲ್ಲಿ ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆಯನ್ನು ಬಾಣಲೆಯಲ್ಲಿ ಹಾಕಿ ಇಟ್ಕೊಂಡಿದ್ದೇನೆ. ಇದನ್ನು ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡ್ತಾಯಿದ್ದೇನೆ. ಆದಷ್ಟು ಗುಂಡಿ ತಳ ಇರುವ ಪಾತ್ರೆಯನ್ನು ತಗೊಳ್ಳುವ. ಹಾಗೆಯೇ ನಾನು ಕಾಯಲಿಕ್ಕಿಟ್ಟಿರುವ ಎಣ್ಣೆ ಜೊತೆಯಲ್ಲಿ 1 ಸ್ಪೂನು ತುಪ್ಪವನ್ನು ಹಾಕ್ತಾಯಿದ್ದೇನೆ. ನಾವು ನೆಯ್ಯಪ್ಪ ಅಂದರೆ ತುಪ್ಪದಲ್ಲಿ ಮಾಡಿದ ತಿಂಡಿ ಅಂತೇಳುವ ಅರ್ಥ. ನಾವು ತುಪ್ಪವನ್ನೇ ಹಾಕಿ ಪೂರ್ತಿ ತುಪ್ಪದಲ್ಲಿ ಮಾಡಲಿಕ್ಕೆ ಕಷ್ಟ. ಹಾಗಾಗಿ ಎಣ್ಣೆಯ ಜೊತೆಯಲ್ಲಿ 1 ಸ್ಪೂನು ತುಪ್ಪವನ್ನು ಮಿಕ್ಸ್ ಮಾಡಿಕೊಂಡೆ. ಹಾಗೆ ಹಿಟ್ಟಿಗೆ 1 ಸ್ಪೂನು ತುಪ್ಪವನ್ನು ಹಾಕ್ಕೊಂಡಿದ್ದೇನೆ. ಈಗ ಎಣ್ಣೆ ಬಿಸಿಯಾಗಿದೆ. ನಾನೀಗ ಹಿಟ್ಟನ್ನು 1 ಸೌಟು ಅಂದರೆ ಸಾಧಾರಣ ಸಣ್ಣ ಸೈಜಿನ ಸೌಟು ತೊಗೊಂಡಿದ್ದೇನೆ. ನೋಡಿ ಈ ಥರ ಇದರಲ್ಲಿ 1 ಸ್ಪೂನಷ್ಟು ತೆಗೆದು ಎಣ್ಣೆಯ ಬಾಣಲೆಯ ಮಧ್ಯಭಾಗಕ್ಕೆ ಹೊಯ್ತೇನೆ. ಇದನ್ನು ನಾವು ಏನು ಮಾಡೋದು ಬೇಡ, ಹಾಗೇ ಇರಲಿ, ಮುಟ್ಟೋದು ಬೇಡ. ಅದು ಬೆಂದಾಗ ಅದೇ ಮೇಲೆ ಬರ್ತದೆ. ನೋಡಿ ಬರ್ತಾ ಇದೆ. ಈಗ ಸ್ವಲ್ಪ ಎಣ್ಣೆಯನ್ನು ಅದರ ಮೇಲೆ ಹಾಕುವ. ಹಿಟ್ಟನ್ನು ಮುಟ್ಟೋದು ಬೇಡ. ಒಂದು ಬದಿ ಬೆಂದ ನಂತರ ಸ್ವಲ್ಪ ಬಣ್ಣ ಚೇಂಜ್ ಆದಮೇಲೆ ಇನ್ನೊಂದು ಬದಿಯನ್ನು ಮಗಚಿ ಹಾಕಿ ಬೇಯಿಸಬೇಕು. ಇದು ಕೆಲವರ ಪದ್ಧತಿಯಲ್ಲಿ ಗರ್ಭಿಣಿಯರು ಮನೆಯಲ್ಲಿದ್ದರೆ ಅಥವಾ ಬೇರೆ ಕಡೆ ಇದ್ದಾಗ ಅವರಿಗೆ ತಿಂಡಿ ತಗೊಂಡು ಹೋಗುವಾಗ ಈ ತಿಂಡಿಯನ್ನು ಮಾಡುವ ಪದ್ಧತಿ ಇದೆ. ಈ ತಿಂಡಿ ಮಾಡುವಾಗ ಚೆನ್ನಾಗಿ ಉಬ್ಬಿ ಬಂದರೆ ಅದಕ್ಕೊಂದು ಕ್ರಮವನ್ನು ಹೇಳ್ತಾರೆ. ಹೆಣ್ಣು ಮಗು ಅಂತ, ಅಥವಾ ಹೂ ಅದು ಅದರ ಏನು ಗುಳ್ಳೆ ಬರ್ತದಲ್ಲ ಅದು ಹೊಡ್ಕೊಂಡ್ರೆ ಅದಕ್ಕೆ ಗಂಡು ಮಗು ಅಂತ ಆ ಥರ ಏನೋ ಹೇಳ್ತಾರೆ. ನನಗೆ ಅದ್ರ ಬಗ್ಗೆ ಸರಿ ಗೊತ್ತಿಲ್ಲ, ಆದರೂ ಸಣ್ಣ ಮಾಹಿತಿ ಗೊತ್ತಿದ್ದನ್ನು ಹೇಳಿದೆ. ಇದು ಸಾಯಂಕಾಲದ ಚಾಯಕ್ಕೆ ಒಳ್ಳೆಯ ತಿಂಡಿ ಅಂತ ಹೇಳ್ಬೋದು ಅಷ್ಟೇ. ಸ್ವೀಟ್ ಇರ್ತದೆ, ಶಾಲೆಯಿಂದ ಮಕ್ಕಳು ಬಂದಾಗ ಮಾಡಿಕೊಡ್ಬೋದು. ಅಲ್ಲಿ ಎಳ್ಳಿದೆ ನೋಡಿ, ಅದು ಒಳ್ಳೆಯದು ಹೊಟ್ಟೆಗೆ ತಿಂದರೆ. ಈ ಚಳಿಗಾಲದಲ್ಲಿ ಒಳ್ಳೆಯ ಫುಡ್ ಅಂತ ಹೇಳ್ಬೋದು ಇದನ್ನು ಸಹ. ನಾವು ಮಾಲ್ಪುರಿ ಮಾಡುವಾಗ ಸಾಧಾರಣ ಹೇಗೆ ಮಾಡ್ತೇವೆ ಹಾಗೆ ಇದನ್ನು ಮಾಡ್ತೇವೆ. ಇದನ್ನು ತೆಗೆಯುವಾಗ 2 ಸ್ಪೂನಲ್ಲಿ ಇದನ್ನು ಒತ್ತಿ ಹಿಡಿದು ತೆಗಿಬೇಕು. ನೋಡ್ಬೋದು ಮಾಲ್ಪುರಿ ಥರನೇ ಕಾಣ್ತದೆ, ಆದರೆ ಇದರ ರುಚಿ ಬೇರೆ ಇರ್ತದೆ. ಮಾಲ್ಪುರಿಗೆ ಮೈದಾ ಅಥವಾ ಗೋಧಿ ಹಿಟ್ಟನ್ನು ಬಳಸಿದರೆ ಇದಕ್ಕೆ ಕೊಬ್ಬರಿ ಎಣ್ಣೆಯನ್ನು ತೆಂಗಿನ ಎಣ್ಣೆಯನ್ನು ಬಳಸಿಕೊಂಡು ಅಕ್ಕಿ ಹಿಟ್ಟಲ್ಲಿ ಮಾಡಿದ್ದೇವೆ. ನಾವು ಉರಿಯನ್ನು ತುಂಬ ದೊಡ್ಡದಾಗಿ ಇಟ್ಕೊಳ್ಬಾರ್ದು, ಮೀಡಿಯಮ್ ಸೈಜು ಬೆಂಕಿಯನ್ನು ಇಟ್ಕೊಳ್ಬೇಕಾಗ್ತದೆ. ನೋಡಿ ಚೆನ್ನಾಗಿ ಉಳ್ಳೆ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಬ್ಲು ಬರ್ತಾ ಉಂಟು ಅಂತ. ಒಂದು ಸಲ ಹಾಕುವಾಗ ಒಂದನ್ನು ಮಾತ್ರ ಹಾಕುವ, ಜಾಸ್ತಿ ಹಾಕೋದು ಬೇಡ, ಒಂದಕ್ಕೊಂದು ಅಂಟಿಕೊಳ್ಳುವ ಸಾಧ್ಯತೆ ಇದೆ. ಮತ್ತು ಅಕ್ಕಿ ಹಿಟ್ಟು ಬಿಟ್ಟುಕೊಂಡ್ರು ಸಹ ಅದು ಮತ್ತು ಎಣ್ಣೆ ವೇಸ್ಟ್ ಆಗ್ತದೆ.
ನೋಡಿ ಈಗ ನೆಯ್ಯಪ್ಪ ಎಲ್ಲ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಲಿಕ್ಕೆ ಮಾಲ್ಪುರಿ ಥರ ಕಾಣ್ತಾ ಉಂಟು, ಆದರೆ ತುಂಬ ಸ್ವೀಟಾಗಿ ಚೆನ್ನಾಗಿದೆ. ಅಲ್ಲಿ ಎಳ್ಳು ಇರೋದ್ರಿಂದ ಜಗಿವಾಗ ಒಂದು ಟೇಸ್ಟ್ ಚೆನ್ನಾಗಿ ಬರ್ತಾ ಉಂಟು. ಏಲಕ್ಕಿ ಹಾಕಿದ್ದೇನೆ ನಾನು. ಬಿಳಿ ಬೆಲ್ಲ ಹಾಕಿದ ಕಾರಣ ಸ್ವಲ್ಪ ಇದು ವೈಟಿಶ್ ಕಾಣ್ತಾ ಇರ್ಬೋದು. ಆದರೆ ಸ್ವಲ್ಪ ಕಪ್ಪು ಬೆಲ್ಲ ಅಥವಾ ಆರ್ಗ್ಯಾನಿಕ್ ಬೆಲ್ಲ ಸಿಕ್ಕಿದರೆ ಇದು ಇನ್ನೂ ಕಲರ್ ಒಂಥರ ಬ್ರೌನಿಶ್ ಡಾರ್ಕ್ ಕಾಣ್ತದೆ. ಆವಾಗ ನೋಡಲಿಕ್ಕೂ ಚೆನ್ನಾಗಿರ್ತದೆ, ಇನ್ನೂ ಚೆನ್ನಾಗಿ ಕಾಣ್ತದೆ. ಈಗ ನಾನು ಮಾಡಿರುವಂಥ ಈ ರೆಸಿಪಿ ನಿಮಗೆ ಇಷ್ಟ ಆಯಿತಾ? ಹಾಗೆಯೇ ನೆಯ್ಯಪ್ಪ ಮಾಡೋದನ್ನು ನಿಮಗೆ ಸುಲಭ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ಮಾಡ್ಬೋದು, ಟ್ರೈ ಮಾಡಿ. ನನ್ನ ಈ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನಮ್ಮನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ರೆಸಿಪಿಗಳಿಗೆ ನಿಮ್ಮ ಕಮೆಂಟನ್ನು ತಿಳಿಸಿ ಮತ್ತು ಇಷ್ಟ ಆದರೆ ಶೇರ್ ಮಾಡಿ. ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋಸ್. ಥ್ಯಾಂಕ್ ಯು.